ಅಕ್ಕವ್ರೆ ನೀವೇನೋ ಇನ್ಮ್ಯಾಕೆ ಎಲ್ಲನೂ ಸರಿ ಹೋಯ್ತೈತೆ ಅಂತ ಆರಾಮಾಗಿ ಕುಂತ್ಕೊಂಡಿದ್ದೀರಿ. ಆದರೆ ಗಾಡಿ ಸಾನೆ ಫಾಸ್ಟ್ ಐತೆ. ಕಬ್ಬಿನ ಗದ್ದೆನಾಗ ಸಿಕ್ಕಾಕೊಂಡವಳನ್ನ ಇವತ್ತು ಮನೆಗೆ ಕರ್ಸವ್ರೆ. ಹಿಂಗೆ ಹೊಂಟ್ರೆ ನಾಳಿಗೆ ಅವಳೇ ಈ ಮನೆ ಸೊಸೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಏಯ್ ಚಂದ್ರಿ, ಏನೇ ಒದರ್ತಿದ್ಯಾ? ಹೌದು ಅಕ್ಕವ್ರೆ, ಇನ್ಮ್ಯಾಕೆ ನಿನಗೇನೇ ಬೇಕಾದರೂ ನನ್ನ ತವನೇ ಬಂದು ಕೇಳು. ಈ ಮನೆ ನಿನ್ನ ಮನೆ ಇದ್ದಂಗೆ, ಈ ಮನೆಯಲ್ಲಿ ನಿನಗೆಲ್ಲ ಹಕ್ಕು ಐತೆ ಅಂತ ಸಾಹೇಬ್ರು ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಏನೇ ಹೇಳ್ತಿದ್ಯಾ? ಮಾವ ಇದಕ್ಕೆಲ್ಲ ಒಪ್ಕೊಂಡ್ರ? ಅದು ಹೇಗೆ ಸಾಧ್ಯ? ಏನು ಮಾಡೋಣ ಅಕ್ಕವ್ರೆ, ಕೆಲವ್ರಿಗೆ ಎಲ್ರೂ ಮರಳು ಮಾಡೋ ಮಂತ್ರ ಗೊತ್ತಿರ್ತೈತೆ. ಅದ್ರಾಗೂ ಈ ಟೀಚರಮ್ಮ ಒಸಿ ಸಾನೆ ಮಾಟ್ಗಾತಿ ಅನಿಸ್ತೈತೆ. ನನಗೆ ಯಾಕೋ ತಿಗ್ಲಾಗ್ತೈತೆ ಅಕ್ಕವ್ರೆ. ಸಾಕು ಬಾಯಿ ಮುಚ್ಚೆ. ನೀನು ಹೆದರ್ಕೊಳ್ಳೋದಲ್ದೆ ನನ್ನನ್ನು ಹೆದರ್ಸ್ಬೇಡ. ಆ ಎಮ್ಮೆ ಕೋಣ ಸಂಬಂಧದ ಬಗ್ಗೆ ಆ ಕೋಣನ ಬಾಯಿಂದಲೇ ಕೇಳಿ ತಿಳ್ಕೊತೀನಿ. ಒಂದು ವೇಳೆ ಚಂದ್ರಿ ಹೇಳೋದು ನಿಜ ಅಂತಾದ್ರೆ? ಇಲ್ಲ, ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆಯಾಗಿ ಬರೋಕೆ ನಾನು ಬಿಡೋದೇ ಇಲ್ಲ. ಬಾವಾ, ಒಂದು ನಿಮಿಷ. ಹೇಳಿ ಅದಕ್ಕೆ. ಅದು ನನ್ನಿಂದ ಮತ್ತೊಂದು ತಪ್ಪಾಗೋಯ್ತು. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ನನಗೆ ಮುಖ ಇಲ್ಲ. ಆದರೂ ನನ್ನ ಕ್ಷಮಿಸಿ ಬಾವಾ. ಅದಕ್ಕೆ ಏನು ಮಾತಾಡ್ತಿದ್ದೀರಿ? ನಾನು ನಿಮ್ಮನ್ನು ಕ್ಷಮಿಸದ? ನಿಮ್ದೇನು ತಪ್ಪಿಲ್ಲಕ್ಕಂತ ಬಿಡಿ. ಹಾಗಲ್ಲ ಬಾವಾ, ನಾನೇನೋ ಸುಮ್ಮನಿರ್ದೆ, ಏನೇನೋ ಮಾತಾಡಿದೆ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆಯಿಂದ ಹೊರಟೋದ್ರಿ. ನಿಮ್ಮನ್ನು ನೋಡ್ಕೋಬೇಕಾದದ್ದು ನನ್ನ ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಮಾವನವರು ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗೇನು ಬೇಜಾರಿಲ್ಲ ಬಾವಾ. ಆದರೂ ಗದ್ದೆಯಲ್ಲಿ ನೀವು ಆ ಟೀಚರ್ ಜೊತೆ ಸಿಕ್ಕಾಕೊಂಡಿದ್ದನ್ನು ಮಾವ ನೋಡಿ ಅವ್ರ ಮನಸ್ಸು ಎಷ್ಟು ಬೇಜಾರು ಪಡ್ತು ಅನ್ನೋದೇ ನನ್ನ ಭಯ. ಅದಕ್ಕೆ ಅಪ್ಪ ಹಿಂಗೆ ಅದ್ರ ಬಗ್ಗೆ ಕೋಪ ಇಲ್ಲ. ನಾ ಮನೆ ಬಿಟ್ಟೋಗಿದ್ನಲ್ಲ, ಅದು ಕೋಪ ಮಾಡ್ಕೊಂಡವ್ರೆ. ಬಾವಾ, ಬೇಜಾರಿದ್ರು ಮನ್ಸು ಬಿಟ್ಟು ಹೇಗೆ ತೋರಿಸ್ಕೊಳ್ಳೋದಕ್ಕಾಗುತ್ತೆ, ನೀವೇ ಹೇಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್